ಉಮಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಹತ್ತಿಯಂತೆ ಮೃದುವಾಗಿರ್ತಕ್ಕಂಥ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಅಕ್ಕಿ ರೊಟ್ಟಿ ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಟಿಫಿನ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ನಾವು ಮಾಡಬೇಕಾದ್ರೆ ಎಷ್ಟು ಸ್ಮೂತಾಗಿರುತ್ತೋ ತಿನ್ನಬೇಕಾದ್ರೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ. ಮನೆಯಲ್ಲಿ ಏನೂ ಇಲ್ವಾ, ಹಾಗಾದರೆ ಲಂಚ್ ಬಾಕ್ಸ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ನೀವು ಕೇವಲ ಅಕ್ಕಿ ಹಿಟ್ಟು ಮತ್ತು ಮೊಸರಿದ್ರೆ ಸಾಕು ಈ ಲಂಚ್ ಬಾಕ್ಸ್ ರೆಸಿಪಿನ ರೆಡಿ ಮಾಡ್ಕೋಬೋದು. ತಡ ಮಾಡೋದು ಬೇಡ, ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಈ ಒಂದು ಕಪ್ ಅಳತೆಯಲ್ಲಿ ನಾನು 2.25 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀರು ಚೆನ್ನಾಗಿ ಕುದಿಸ್ಕೋಬೇಕು. ಇದಕ್ಕೆ 1 ಸ್ಪೂನ್ ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಹಾಕ್ಬೋದು. ಸ್ವಲ್ಪ ಉಪ್ಪನ್ನು ನೋಡಿ ಹಾಕ್ಕೋಬೇಕು, ಯಾಕೆಂದರೆ ನಾವು ಇದಕ್ಕೆ ಪಲ್ಯಗಳನ್ನೂ ಮಾಡಿರ್ತೀವಿ. ಉಪ್ಪು ಜಾಸ್ತಿ ಆಗಬಾರ್ದು, ನೋಡಿ ಹಾಕ್ಕೋಬೇಕು. ನೋಡಿ ಈಗಿದು ನೀರು ಕುದಿ ಬರ್ತಾ ಇದೆ. ನಾವು ಆಗಲೇ ನೀರು ಹಾಕಿದ್ವಲ್ಲ ಅದೇ ಅಳತೆಯಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಬೇಕಾಗುತ್ತೆ. 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೀವು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕಲಿಸ್ಕೋಬೋದು, ಏನಾಗೋದಿಲ್ಲ. ಯಾಕೆಂದರೆ ನಾವು ತುಪ್ಪ ಹಾಕಿದ್ದೀವಲ್ಲ, ಇದು ಗಂಟೇನಾಗೋದಿಲ್ಲ. ಎಲ್ಲಿವರೆಗೂ ಕೈ ಆಡಿಸ್ಕೋಬೇಕು ಅಂತಂದರೆ ಇದು ಗಟ್ಟಿ ಆಗ್ತಾ ಬರಬೇಕು. ನೋಡಿ ಈಗಿದು ನೀರೆಲ್ಲ ಹಿಡ್ಕೊಂಡು ಗಟ್ಟಿ ಆಗ್ತಾ ಇದೆ. ನೋಡಿ ಇದು ಗಟ್ಟಿ ಆಗಿದೆ. ಈಗಿದು ಸ್ಟವ್ ಆಫ್ ಮಾಡ್ಕೋಬೇಕು. ಆಫ್ ಮಾಡಿಕೊಂಡು ಮುಚ್ಚಿ 1-2 ನಿಮಿಷ ಹಾಗೆ ಇಟ್ಬಿಡೋಣ. ಅದೇ ಬಿಸಿನಲ್ಲಿ ಇನ್ನೊಂದು ಸ್ವಲ್ಪ ಹಿಟ್ಟು ಸಾಫ್ಟ್ ಆಗುತ್ತೆ. ಈಗ ಮುಚ್ಚಿಟ್ಬಿಡೋಣ. ನಾನು ಇದಕ್ಕೆ ಮೊಸರು ಪಚ್ಚಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮೊಸರನ್ನು ಬೀಟ್ ಮಾಡಿ ತೊಗೋಬೇಕು. ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ, ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈ ಟೇಸ್ಟ್ ಜಾಸ್ತಿ ಮಾಡಲಿಕ್ಕೆ ನಾನು ಹುರಿದು ಪುಡಿ ಮಾಡಿರ್ತಕ್ಕಂಥ ಜೀರಿಗೆ ಮತ್ತು ಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ. 1/4 ಸ್ಪೂನಷ್ಟು ಪುಟಾಣಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ನೀವು ಒಂದ್ಸರಿ ಪುಟಾಣಿ ಹಿಟ್ಟು ಹಾಕಿ ಮಾಡಿ ನೋಡಿ, ಆ ಟೇಸ್ಟೇ ಬೇರೆ, ಚೆನ್ನಾಗಿರುತ್ತೆ. ನೋಡಿ ಈಗಿದು ಪಚ್ಚಡಿ ಕೂಡ ರೆಡಿ ಆಯಿತು. ಅಷ್ಟರಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ಅದನ್ನು ನೋಡ್ಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಅಂತ. ಇದು ತುಂಬ ಆರ್ಲಿಕ್ಕೆ ಬಿಡಬಾರ್ದು. ಸ್ವಲ್ಪ ಉಗುರು ಬಿಸಿ ಇರುವಾಗಲೇ ಈ ಹಿಟ್ಟನ್ನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ 2-3 ನಿಮಿಷ ನಾದ್ಕೋಬೇಕು. ನಾನು ಸ್ವಲ್ಪನೇ ನಾದ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿ ನಾದ್ಕೊಂಡು ನಮಗೆ ರೊಟ್ಟಿ ಮಾಡಲಿಕ್ಕೆ ಎಷ್ಟು ಬೇಕಲ್ವ ಅಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ಮಾಡಿಕೊಂಡು ಇಲ್ಲಿ ಮೇಲೆ ಲಟ್ಟಿಸ್ಲಿಕ್ಕೆ ನಾನು ಅಕ್ಕಿ ಹಿಟ್ಟನ್ನೇ ಬಳಸ್ತಾ ಇದ್ದೀನಿ. ಮೇಲೆ ಕೆಳಗೆ ಈ ರೀತಿ ಹಿಟ್ಟಲ್ಲಿ ಹಾಕಿ ಡಿಪ್ ಮಾಡಿ ಲಟ್ಟಣಿಗೆಯಿಂದ ಈ ಥರ ಲಟ್ಟಿಸ್ಕೋಬೇಕು. ಇದನ್ನು ತುಂಬ ದಪ್ಪನೂ ಮಾಡಲಿಕ್ಕೆ ಹೋಗಬೇಡಿ, ತೆಳುವೂ ಮಾಡಬೇಡಿ, ಮೀಡಿಯಮ್ ಆಗಿರಲಿ. ನಾನಿಲ್ಲಿ ಈ ಲಂಚ್ ಬಾಕ್ಸಿಂದ ನಾನು ಶೇಪ್ನ ತೆಗಿತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಕೂಡ ಅದನ್ನೇ ಬೇಯಿಸ್ಕೋಬೋದು. ಈ ಶೇಪಲ್ಲಿ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲನೂ ಅದೇ ಥರ ನಾನು ಮಾಡ್ಕೊತಾ ಇದ್ದೀನಿ. ನೀವು ಎಷ್ಟು 10-20 ರೊಟ್ಟಿ ಒಂದೇ ಸಾರಿ ಮಾಡಿ ಹಾಕಿ ಆಮೇಲೆ ನಂತರ ಬೇಯಿಸ್ಕೋಬೋದು. ಏನು ಒಂದ್ರ ಮೇಲೆ ಒಂದು ಹಾಕಿದರೂ ಕೂಡ ಅದು ಅಂಟ್ಕೊಳ್ಳೋದಿಲ್ಲ. ಫಸ್ಟ್ ಎಲ್ಲ ರೊಟ್ಟಿನ ರೆಡಿ ಮಾಡ್ಕೊಂಬಿಡೋಣ. ನೋಡಿ ಎಷ್ಟು ಕ್ಯೂಟಾಗಿ ನಮ್ಮ ರೊಟ್ಟಿ ಎಲ್ಲ ರೆಡಿಯಾಗಿದೆ. ಈಗ ಹಂಚು ಕೂಡ ಕಾದಿದೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನೀವು ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು. ತುಪ್ಪ, ಬೆಣ್ಣೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕಿ ಬೇಯಿಸ್ಕೋಬೋದು. ನೋಡ್ತಾ ಇರ್ಬೋದು ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ. ಖಂಡಿತ ನಿಮಗೆ ಇದನ್ನು ನೋಡಿದ ಮೇಲೆ ಮಾಡ್ಬೇಕು ಅನಿಸಿರ್ಬೋದು. ನೀವು ಒಂದು ಸಾರಿ ಮಾಡಿದರೆ ಮತ್ತೆ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ನೀವು ಯಾವುದೇ ಪಲ್ಯ, ತರಕಾರಿ ಯಾವುದ್ರ ಜೊತೆನಾದರೂ ತಿನ್ಬೋದು. ಮಕ್ಕಳಿಗೆ ಹಾಗೆ ಕೊಟ್ಟರು ತಿಂದ್ಬಿಡ್ತಾರೆ, ಅಷ್ಟು ಸ್ಮೂತಾಗಿದೆ ಈ ರೊಟ್ಟಿ. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ನಮ್ಮ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಅಂತ. ನಾನು ಇಲ್ಲಿ ಇದಕ್ಕೆ ಹೀರೆಕಾಯಿ ಪಲ್ಯ ಮತ್ತು ಮೊಸರು ಪಚ್ಚಡಿನ ಮಾಡಿದ್ದೀನಿ. ನೋಡಿ
ಈ ಕ್ಯೂಟ್ ಆಗಿರ್ತಕ್ಕಂಥ ಅಕ್ಕಿ ರೊಟ್ಟಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.